ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ ನಮಸ್ಕಾರ. ತಮಗೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಗಮನದಲ್ಲಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮೊದಲ ರಿಯಾಕ್ಷನ್ ಸರ್. ನೋಡಿ, ಇವರಿಗೆ ಈ ಕಾಂಗ್ರೆಸ್ನವ್ರಿಗೆ ತಲೆ ಕೆಟ್ಟಿದೆ. ಈಗ ಒಂಥರ ಎಲ್ಲೋ ಸೋಲಿನ ಭೀತಿ ಈಗಲೇ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅವರು ವಿಚಿತ್ರವಾಗಿ ಮಾತನಾಡುವಂತ ಇದು ಸ್ಟಾರ್ಟ್ ಆಗಿದೆ. ಈಗ ಇಡೀ ದೇಶದಲ್ಲಿ ರಾಮನ ವಾತಾವರಣ ರಾಮಮಯ ಆಗಿದ್ದರಿಂದ ಇದು ಇವರು ಒಂದ್ರ ಮೇಲೆ ಒಂದು ಅಪರಾಧವನ್ನ ಪಾಪವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಡುವಂತಹದ್ದು ಹರಿಪ್ರಸಾದ್ ಹತಾಶೆಯ ಮನೋಭಾವನೆ ಇದು. ಇದು ಸರಿಯಲ್ಲ. ಇದು ಅಂದ್ರೆ ಇವರೇ ಎಲ್ಲೋ ಯೋಜನೆ ಮಾಡಿದಾರೇನೋ ಅಂತ ಅನ್ಸತ್ತೆ. ನಾನು ಹೇಳೋದು ಮೊದಲನೇದಾಗಿ ಈ ಹರಿಪ್ರಸಾದ್ ಅವ್ರನ್ನೇ ಬಂಧನ ಮಾಡಿ ಎಂಕ್ವೈರಿ ಮಾಡ್ಬೇಕು. ನಿಮ್ಗೆ ಎಲ್ಲಿ ಇದು ವಾಸನೆ ಹೊಡಿತು, ಎಲ್ಲಿ ಹೇಗ್ ಗೊತ್ತಾಯ್ತು, ಯಾರು ಬೆಂಕಿ ಹಚ್ಚೋರಿದ್ದಾರೆ ಅಂತ ಅನ್ನುವಂತಹದ್ದು ಅವ್ರನ್ನೇ ಎನ್ಕ್ವೈರಿ ಮಾಡ್ಬೇಕು, ಅವ್ರನ್ನ ಬಂಧನ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಈ ರೀತಿಯ ಪ್ರಚೋದನಕಾರಿ, ಈ ರೀತಿಯ ಎಲ್ಲೋ ಒಂದ್ ಕಡೆಗೆ ವಿಚಿತ್ರವಾಗಿ ಮಾತನಾಡುವಂತಹದ್ದು ನೋಡಿದ್ರೆ ಕಾಂಗ್ರೆಸ್ಸೇ ಯೋಜನೆ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಈ ರೀತಿ ಗಲಭೆ ಉಂಟು ಮಾಡುವಂತಹದ್ದು, ಅಥವಾ ಇನ್ಯಾರಿಗೋ ಪ್ರಚೋದನೆ ಕೊಡುವಂತ ಪ್ರವೃತ್ತಿ ಮಾನಸಿಕತೆ ನಿರ್ಮಾಣ ಆಗ್ತಾ ಇದೆಯೋ ಏನೋ ಅಂತ ಅನಿಸುತ್ತೆ. ಹಾಗಾಗಿ ಇದೊಂದು ಅತ್ಯಂತ ನೀಚತನದ ದುರ್ದೈವ ನಮ್ ದೇಶದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವಂತದ್ದು, ಅದು ಒಬ್ಬ ಹಿಂದೂ ಆಗಿ. ಸೊ ಈ ರೀತಿ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ನಾನು ಹೇಳೋ ಸರ್ಕಾರ ಕೂಡಲೇ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ. ಇದನ್ನ ಖಂಡಿಸ್ತಾ ಇದ್ದೀನಿ. ರೈಟ್, ಧನ್ಯವಾದ ಪ್ರಮೋದ್ ಮುತಾಲಿಕ್ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ.